ಮೇಡಮ್ ಅವರೇ ಅದು ಇದು ಗರ್ಭಕೋಶದಲ್ಲಿ ಕ್ಯಾನ್ಸರ್ ಇದೆ ಅಂತ ಇತ್ತು. ಅಲ್ಲಿ ಕೊಡ್ಲಿಲ್ವಲ್ಲ, ಅಲ್ಲಿ ನಾವೇನು ತಗೊಳಕೇನು ಇದೆ, ಅವ್ರೇನು ಕೊಡ್ಲಿಲ್ಲ. ಬರೀ ನೆಕ್ಸ್ಟ್ ವಾರ ಬನ್ನಿ ಬರೇ ಹೊಲ್ದ ಹತ್ರ ಹೋಗೋದು ಬರೋದು ಅಷ್ಟೇ ಅಮ್ಮನ ಕೆಲಸ. ಇನ್ನೇನು ಕೆಲಸ ಏನು ಮಾಡಲ್ಲ. ಹೊಟ್ಟೆ ನೋವು ಬರ್ತಾ ಇತ್ತಲ್ಲ, ತಿರ್ಗಾ ರಿಸರ್ಚ್ ಮಾಡ್ಬೇಕಾದ್ರೆ ಸ್ವಲ್ಪ ಬ್ಲಡ್ ಬರೋದು ಅಂತ ಹೇಳಿತ್ತು. ಯೂಟ್ಯೂಬ್ ನೋಡ್ತಾ ಇದ್ದೆ, ಈ ಥರ ಪುನರ್ಜನ್ಮ ಜನ ಆಸ್ಪತ್ರೆ ಅಂತ ಆಯುರ್ವೇದಿಕ್ ಹಾಸ್ಪಿಟ್ಲ್ ಅಂತ ಎಲ್ಲ ಡೀಟೇಲ್ ನೋಡಿದೆ. ಸುಮಾರು ಪೇಷಂಟ್ಗಳೆಲ್ಲ ಅವರೆಲ್ಲ ಹೇಳಿದ್ರು ಹೀಗೆ, ಇಲ್ಲ ನಾವು ಅಲ್ಲಿ ಹೋಗಿ ಬಂದ್ಮೇಲೆ ಪುನರ್ಜನ್ಮನೇ ಎತ್ತಿದಂಗೆ ಆಯಿತು ಅಂತ ಹೇಳಿದ್ರು. ನೋಡೋಣ, ಇದು ಒಂದು. ನಮಸ್ತೆ ಮೇಡಮ್, ನಾಗರಾಜ್ ಅಂತ ಮೇಡಮ್, ಕೊರಟಗೆರೆ ತಾಲೂಕು ಮೇಡಮ್, ತುಮಕೂರು ಡಿಸ್ಟಿಕ್ಕು. ನಮ್ಮ ತಾಯಿಯವ್ರು ನರಸಮ್ಮ ಅಂತ ಮೇಡಮ್. ಅವ್ರಿಗೆ 75 ವರ್ಷ. 1 ವರ್ಷದಿಂದ ಅಲ್ಲಿ ಬಂದು ಎಲ್ಲ ಚೆಕಪ್ ಮಾಡಿಸಿದ್ಮೇಲೆ ಇದೆ ಅಂತಂದರು. ಅದೇ ಸುಮ್ಮನೆ ಬರೀ ಅಲಿಸ್ತಾ ಇದ್ರು, ವಾರ ಬರೋದು ಹೋಗೋದು ಒಂದು ಟ್ರೀಟ್ಮೆಂಟ್ ಇರಲಿಲ್ಲ, ಏನೂ ಇರಲಿಲ್ಲ. ಹಾಗಾಗಿ ಯೂಟ್ಯೂಬಲ್ಲಿ ನೋಡ್ತಾ ಇದ್ದೆ, ನಿಮ್ಮದು ಪುನರ್ಜನ್ಮ ಆಯುರ್ವೇದಿಕ್ ಹಾಸ್ಪಿಟಲ್ ಅಂತಂದ್ಬಿಟ್ಟು ನೋಡಿದೆ. ಚೆನ್ನಾಗಿದೆ ಅಂತಂದ್ರು, ಅದಕ್ಕೆ ಬಂದಿದ್ವಿ ಮೇಡಮ್ ಅವರೇ ಅದು ಇದು ಗರ್ಭಕೋಶದಲ್ಲಿ ಕ್ಯಾನ್ಸರ್ ಇದೆ ಅಂತ ಇತ್ತು. ಹೊಟ್ಟೆ ನೋವು ಬರ್ತಾ ಇತ್ತಲ್ಲ, ಅವಾಗ ತಿರ್ಗಾ ರಿಸರ್ಚ್ ಮಾಡ್ಬೇಕಾದ್ರೆ ಸ್ವಲ್ಪ ಬ್ಲಡ್ ಬರೋದು ಅಂತ ಹೇಳಿತ್ತು. ಅದಕ್ಕೆ ಹಾಸ್ಪಿಟ್ಲಿಗೆ ಹೋದ್ವಿ. ಅಲ್ಲಿ ಅವರು ಅಂತ ಬರ್ಕೊಟ್ರು. ಇಲ್ಲಿ ಬಂದು ಎಲ್ಲ ಚೆಕಪ್ಗಳು ಮಾಡಿಸಿದ್ರೆ ಇದೆ ಅಂತ. ಎಲ್ಲ ಬರೀ MRI ಸ್ಕ್ಯಾನಿಂಗ್ಗಳು, ಅವು ಇವು ಬರೇ ಸ್ಕ್ಯಾನಿಂಗ್ಗಳು, ಬರೇ ಬುಕ್ ಬರೆಯೋದು, ನಾಳೆ ವಾರ ಬನ್ನಿ, ಒಂದು ಮಾತ್ರೆ ಇಲ್ಲ, ಏನೂ ಇಲ್ಲ. ಎಂದು ಇವರು ಮಾಡೋದೆಂದು, ಹಾಸ್ಪಿಟ್ಲಲ್ಲಿ ಹೋಗೋದೆಂದು ಅಂದ್ಕೊಂಡು ಇಲ್ಲಿ ನೋಡಿದೆ, ಇಲ್ಲಿಗೆ ಬಂದೆ ಮೇಡಮ್ ಅವರೇ ಆಗಲೇ 1 ವರ್ಷದಿಂದ ಮೇಲೆ ಬರ್ತಾ ಇತ್ತು, ಈಗಲೂ ಹಂಗೆ ಇದೆ. ಅದು ತೋರಿಸಿದ್ವಿ ಮೇಡಮ್ ಅವರೇ. ಅದೇ ಮಾಮೂಲಿ ಸಣ್ಣ ಪುಟ್ಟ ಇಂಜೆಕ್ಷನ್ ಕೊಡೋರು, 1-2 ದಿವಸ ವಾಸಿ ಆಗೋದು, ತಿರ್ಗಾ ಮಾಮೂಲಿ ಹಂಗೆ ಸ್ಟಾರ್ಟ್ ಆಗೋದು. ಆಲೇ 1.5 ತಿಂಗಳಿಂದೆ ಬ್ಲಡ್ ಜಾಸ್ತಿ ಹೋಗ್ತಾ ಇದೆ ಅಂದರು. ಹಂಗಾಗಿ ಇಲ್ಲ ಮೇಡಮ್, ನಮ್ಮ ಮನೇಲಿ ಯಾರಿಗೂ ಇಲ್ಲ, ಇವ್ರಿಗೆ ಫಸ್ಟು. ಅಮ್ಮನಿಗೆಲ್ಲ ಗೊತ್ತು, ಎಲ್ಲ ಹೇಳಿದ್ದೀವಿ. ಆರಾಮಾಗಿದ್ದಾರೆ, ಊಟ ಗೀಟ ಎಲ್ಲ ತಿನ್ಕೊಂಡು. ಅಲ್ಲಿ ಕೊಡ್ಲಿಲ್ವಲ್ಲ, ಅಲ್ಲಿ ನಾವೇನು ತಗೊಳಕೇನು ಇದೆ, ಅವ್ರೇನು ಕೊಡ್ಲಿಲ್ಲ. ಬರೀ ನೆಕ್ಸ್ಟ್ ವಾರ ಬನ್ನಿ ಬರೇ ಇದೇನು ಆಡಿಟೇಷನ್ ಏನೋ ಅಂತಾರಲ್ಲ, ಬರೀ ಇದನ್ನ ಮಾಡ್ಕೊಂಡೆ ಕೂತ್ಕೊಂಡ್ರೆ ಬರ್ತನು. ಅವ್ರು ಇನ್ನೇನು ಒಂದು ಟ್ಯಾಬ್ಲೆಟ್ಸು ಕೊಟ್ಟಿಲ್ಲ, ಒಂದು ಇಂಜೆಕ್ಷನ್ ಕೊಡಲಿಲ್ಲ. ಅದೇ ಸ್ವಲ್ಪ ಬರ್ತಾನೆ ಇದೆ. ಅದೇ ಇಲ್ಲಿ ಬಂದರೆ ವಾಸಿ ಆಗುತ್ತೆ ಅಂತಂದು ಇಲ್ಲಿ ಬಂದಿದ್ದೀವಿ. ಈಗ ಇನ್ನು ಮುಂದೆ ಈಗೆಲ್ಲ ಮೆಡಿಸಿನ್ ಎಲ್ಲ ತಗೊಂಡಿದ್ದೀವಿ. ನೆಕ್ಸ್ಟ್ ಏನಾಗುತ್ತೋ ನೋಡಿ. ನಿದ್ದೆ ಬರಲ್ಲ ಮೇಡಮ್ ಅವರೇ, ನೈಟ್ ನಿದ್ದೆನೇ ಮಾಡಲ್ಲ ಅಮ್ಮ. ಯಾವಾಗಲೋ ಒಂದು ಸ್ವಲ್ಪ ಹೊತ್ತು ಹಂಗೆ ಮಲಗ್ತಾರೆ ಅಷ್ಟೇ. ಓಡಾಡ್ತಾರೆ, ಆರಾಮಾಗಿದ್ದಾರೆ. ಹೊಲ್ದ ಹತ್ರ ಹೋಗೋದು ಬರೋದು ಅಷ್ಟೇ ಅಮ್ಮನ ಕೆಲಸ. ಇನ್ನೇನು ಕೆಲಸ ಏನು ಮಾಡಲ್ಲ. ಮೊದಲು ಮಾಡೋರು ವ್ಯವಸಾಯ, ನಮ್ಮದು ದನ ಕಟ್ಟೋದು, ಕಳೆ ಕೀಳೋದು ಅವೆಲ್ಲ ಮಾಡೋರು. ಈಗೇನು ನಾವೇ ಮಾಡಬೇಡ ಅಂತ ಹೇಳ್ತೀವಿ. ನಾನೇ ಮಾಡಿ ನಮ್ಮ ಮನೆಯವರು, ನಾನು, ನನ್ನ ಮಗಳು, ನನ್ನ ಮಗ. ಯೂಟ್ಯೂಬ್ ನೋಡ್ತಾ ಇದ್ದೆ, ಈ ಥರ ಪುನರ್ಜನ್ಮ ಜನ ಆಸ್ಪತ್ರೆ ಅಂತ ಆಯುರ್ವೇದಿಕ್ ಹಾಸ್ಪಿಟ್ಲ್ ಅಂತ ಎಲ್ಲ ಡೀಟೇಲ್ ನೋಡಿದೆ. ಸುಮಾರು ಪೇಷಂಟ್ಗಳೆಲ್ಲ ಅವರೆಲ್ಲ ಹೇಳಿದ್ರು ಹೀಗೆ, ಇಲ್ಲ ನಾವು ಅಲ್ಲಿ ಹೋಗಿ ಬಂದ್ಮೇಲೆ ಪುನರ್ಜನ್ಮನೇ ಎತ್ತಿದಂಗೆ ಆಯಿತು ಅಂತ ಹೇಳಿದ್ರು. ನೋಡೋಣ, ಇದು ಒಂದು ಅಂತಂದ್ಬಿಟ್ಟು ಇಲ್ಲಿ ಬಂದಿದ್ದೀವಿ ಮೇಡಮ್ ಅವರೇ. ಇಲ್ಲ, ಇನ್ನೇನು ನೀವು ಇದು ಟ್ಯಾಬ್ಲೆಟ್ಸ್ ಎಲ್ಲ ಕಂಟಿನ್ಯೂಸ್ ಆಗಿ ನೀವು ತಗೊಳ್ಳಿ, ಚಿಕನ್ ಮಟನ್ ಏನು ತಿನ್ನಬೇಡಿ, ರೆಸ್ಟ್ ತಗೊಂಡು ಆರಾಮಾಗಿರಿ ಅಂತ ಹೇಳಿದ್ದಾರೆ ಮೇಡಮ್. ಎಲ್ಲ ಅರ್ಥ ಆಗಿದೆ ಮೇಡಮ್. ಓಕೆ ಮೇಡಮ್.